छात्रों सभी को स्वागत। आज इस दिवस उपन्यास सम्राट मुंशी प्रेमचंद जी लिखित सुजान भगत गद्य भागों के 4 भागों के बारे में जानकारी प्राप्त करेंगे। इस गद्य भाग में सुजान भगत कहानी ग्राम्य जीवन के परिवेश से संबंधित है। सुजान भगत ಈ गद्य ಭಾಗವು ಒಂದು ಗ್ರಾಮೀಣ ಜೀವನಕ್ಕೆ ಸಂಬಂಧಪಟ್ಟದ್ದು। किसान सुजान के सुजान भगत बनने के बाद गांव में उसकी प्रतिष्ठा बढ़ जाती है, लेकिन अपने ही घर में उसका अनादर होता है। प्रतिष्ठा गांव में बढ़ जाती, सुजान भगतನ ಕೀರ್ತಿ ಊರಿನಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ। गांव में मदद किया, कुआं बनवाया, अलग अलग लोगों को ठहरने के लिए अपने चौपाल में जगह देता था। अनेक जन ಬಂದಂತವರಿಗೆ ಉಳಿಲಿಕ್ಕೆ ಜಾಗವನ್ನು ಕೊಡ್ತಾ ಇದ್ದ ತನ್ನ ಅಂಗಳದಲ್ಲಿ। ಇದರಿಂದ ಊರಿನಲ್ಲಿ ಕೀರ್ತಿ ಇತ್ತು, ಪ್ರತಿಷ್ಠೆ ಆಯಿತು। ಪರಂತು ಗರ್ಮೆ घटता, ಮನೆಯಲ್ಲಿ ಕಡಿಮೆ ಆಗ್ತಾ ಇದ್ದ ಆತನ ಪ್ರತಿಷ್ಠೆ। पुत्र और पत्नी द्वारा अपेक्षित भगत अत्यधिक परिश्रम कर ऐसी सफल फसल उगाता है कि बकारी में अनाज रखने को जगह नहीं मिलती। घर में घटता था, दोनों बेटों और अपना पत्नी उसका अधिकार को छीन लिया। दिन बीते बीते उसका अधिकार को छीन लिया। दिन ಕಳೆದಂತೆ ಆತನ ಅಧಿಕಾರವನ್ನು ಮಡುಗು ಮಾಡ್ತಾ ಹೋಗ್ತಾರೆ। ಈ 4ನೇ ಭಾಗದಲ್ಲಿ ಇದರ ಬಗ್ಗೆ ನಾವು ಕಾಣ್ತೀವಿ। देखिए भाग 4 में देखिए सुजान भगत भिक्षुक को दान देने के लिए जाता है। उस संदर्भ में उसका पहला बेटा बोला आकर छीन लिया, अनाज को छीन लिया। दवಸ ಧಾನ್ಯವನ್ನು ಕೊಡಲಿಕ್ಕೆ ಹೋದ ಸಂದರ್ಭದಲ್ಲಿ ದವಸವನ್ನು ಕಿತ್ಕೊಂತಾನೆ, ಅವನು ಕೊಡಕ್ಕೆ ಹೋದಂಥ ಬುಟ್ಟಿಯನ್ನು ಕಿತ್ಕೊಂತಾನೆ। देखिए ಇದರಿಂದ ಆತನಿಗೆ ತುಂಬ ಬೇಸರ ಆಗುತ್ತೆ। सुजान भगत मन में बहुत उदास हुआ। देखिए सुजान ने इसका कोई जवाब नहीं दिया। बाहर आकर भिखारी से कहा दिया, बाबा इस समय जाओ। देखिए ಹೇಳ್ತಾರೆ, ಭಿಕ್ಷುಕನಿಗೆ ಹೇಳ್ತಾರೆ, ಬಾಬಾ इस समय में जाओ, ಹೋಗು, ಈ ಸಮಯದಲ್ಲಿ ನೀನು ಹೋಗು, ಇನ್ನೊಂದು ಸತಿ ನಾನು ನಿನಗೆ ದವಸ ಧಾನ್ಯವನ್ನು ಕೊಡ್ತೀನಿ ಅಂತ सुजान भगत भिक्षुकनिಗೆ ಹೇಳ್ತಾರೆ। इसी का हाथ खाली नहीं है और पेड़ के नीचे बैठकर विचारों में मग्न हो गया। देखिए उदास होकर सुजान भगत सीधा एक पेड़ के नीचे बैठता है, सीधा जाकर एक पेड़ के नीचे बैठता है, मन में सोचता है। सीधा ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಏನಪ್ಪ ಈ ಥರ ನನ್ನ ಸ್ಥಿತಿ ಆಯಿತು ಯೋಚನೆ ಮಾಡ್ತಾನೆ। अपने ही घर में उसका यह अनादर, ಅಂದರೆ ನನ್ನ ಮನೆಯಲ್ಲೇ ಈ ಥರ ನನ್ನನ್ನು ಅನಾದರವಾಗಿ ಕಾಣ್ತಾ ಇದ್ದಾರೆ, ಕೀಳಾಗಿ ಕಾಣ್ತಾ ಇದ್ದಾರೆ। अभी यह अपाहिज नहीं है। ಅಪಾಹಿಜ मतलब ಸೋಮಾರಿ, ನಾನು ಸೋಮಾರಿ ಅಲ್ಲ, ನಾನು ದುಡಿದಂಥದ್ದು, ನಾನು ಪರಿಶ್ರಮ ಪಟ್ಟು ದುಡಿದಂಥದ್ದು ಮನೆಯಲ್ಲಿ ನನ್ನನ್ನೇ ಈ ಥರ ಕೀಳಾಗಿ ಇವರು ಕಾಣ್ತಾ ಇದ್ದಾರಲ್ಲ, ನನ್ನ ಹೆಂಡತಿ, ಇಬ್ಬರು ಮಕ್ಕಳು ಮನಸ್ಸಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ। ಭಿಕ್ಷೆ ಕೊಡಲಿಕ್ಕೂ ಕೂಡ ನಾನು ಬಿಡಲಿಲ್ಲ ಅದೆಲ್ಲ ಮನಸ್ಸಿನಲ್ಲಿ ಚಿಂತಾ करता। आत पाव तले नहीं है, घर का कुछ ना कुछ काम करता ही रहता है। ಮನೆಯಲ್ಲಿ ಒಂದಲ್ಲ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೆ। उस पर यह अनादर, ಆದರೂ ಕೂಡ ನನ್ನನ್ನು ಈ ಥರ ಅನಾದರವಾಗಿ ಇವರು ನನ್ನನ್ನು ಕಾಣ್ತಾ ಇದ್ದಾರೆ। उसी ने घर बनाया, यह सारी विभूति उसी के श्रम का फल है। देखिए ಮನೆಯನ್ನು ನಾನು ಕಟ್ಟಿಸಿದೆ, ಈ ಎಲ್ಲ ನನ್ನ ಫಲದಿಂದ, ಮೇರಾ ವಿಭೂತಿ ಕಾ ಫಲ ಅಂದರೆ ನನ್ನ ಪರಿಶ್ರಮದಿಂದ ಇದೆಲ್ಲ ಆಗಿರುವಂಥದ್ದು ಮನೆಯಲ್ಲಿ। पर अब इस घर पर उसका कोई अधिकार नहीं रहा, ಆದರೂ ಕೂಡ ನನಗೆ ಮನೆಯಲ್ಲಿ ಅಧಿಕಾರ ಇಲ್ವಾ? ಭಿಕ್ಷೆ ಕೊಡೋಕೆ ಹೋದಂಥದ್ದನ್ನು ಕಿತ್ಕೊಂಡ್ರು, ನನ್ನನ್ನು ಈ ಥರ ಕೀಳಾಗಿ ಕಾಣ್ತಾ ಇದ್ದಾರೆ ಅಂತ मन में चिंता करता है सुजान भगत। क्यों इस तरह हुआ, ಯಾಕೆ ಈ ಥರ ಆಯಿತು? ಮನಸ್ಸಲ್ಲಿ ಎಲ್ಲ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ನಾನು ಗಳಿಸಿದ್ದು ನನ್ನ ವಿಭೂತಿಯ ಫಲ। अब
वह द्वार द्वार का कुत्ता है. ದ್ವಾರ ಕಾ ಕುತ್ತ ಅಂದರೆ ಬಾಗಲ ಬಳಿ ಇರುವಂಥವ ನಾಯಿಯ ಸ್ಥಿತಿ ನಂದಾಯ್ತಲ್ಲ. मन में सोचता है, चिंता करता है. देखिए अब वह द्वार का कुत्ता है. पड़ा रहे और घर वाले जो रुका सूखा दे दे वह हो खाकर पेट भर लिया करे. ऐसे जीवन को धिक्कार है. सुजान ऐसे घर में नहीं रह सकता. मन में चिंता करता है, इसी घर में रहने का नहीं रहता, ಚಿಂತಾ करता है. ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಈ ಥರ ವಾತಾವರಣದಲ್ಲಿ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಧಿಕ್ಕಾರ ಬೈತಾ ಇದೆ ಆ ಸಂದರ್ಭದಲ್ಲಿ. ಗಾಲಿಯ ಕರ್ರಾಯೇ ಉಸ್ಕೋ ಬಹುತ್ ಉದಾಸ, ಬೇಸರ ಆಗಿದೆ ಎಲ್ಲ ವರ್ತನೆಯಿಂದ, ತನ್ನ ಹೆಂಡತಿ ಈ ಮಕ್ಕಳ ವರ್ತನೆಯಿಂದ ಮನಸ್ಸಿಗೆ ತುಂಬ ಬೇಸರವಾಗಿದೆ. ಮನೆ ಬಹುತ್ ಉದಾಸ ಹುआ, दुख हुआ. संध्या हो गई थी. बोला का छोटा भाई शंकर नारियल भरकर लाया. देखिए मने बरता ही ना, घर को नहीं आ रहा है सुजान. बात उदास होकर एक पेड़ के नीचे बैठा है. ಬೇಸರಗೊಂಡು ಒಂದು ಮರದ ಕೆಳಗಡೆ ಕೂತ್ಕೊಂಡು ಇವೆಲ್ಲ ಚಿಂತನೆಯನ್ನು ಮಾಡ್ತಾ ಇದ್ದ, ಚಿಂತಾ ಕರ್ತಾ. ಆ ಸಂದರ್ಭದಲ್ಲಿ ತನ್ನ ಚಿಕ್ಕ ಮಗ ಶಂಕರ್ ಒಂದು ಎಳನೀರನ್ನು ತೆಗೆದುಕೊಂಬಂದು ತಂದೆ ಹತ್ರ ಬರ್ತಾನೆ. नारियल भरकर लाया. सुजान ने नारियल दीवार से टिका कर रख दिया. धीरे धीरे तंबाकू जल गया. जरा देर में बोला ने द्वार पर चारपाई डाल दी. सुजान पेड़ के नीचे से ना उठा. ಮನೆಗೆ ಎಷ್ಟು ಕರೆದರೂ ಕೂಡ ತನ್ನ ಕಿರಿಯ ಮಗ ಮನೆಗೆ ಬಾರಪ್ಪ ಅಂತ ಕರೆದರೂ ಕೂಡ ಬರ್ತಾ ಇದ್ದಾರೆ ಸುಜಾನ್ ಮಗ. ಉದಾಸ ಹೋಕರ್ ಬೈಟಾ ಹೇ. ತೆಗೆದುಕೊಂಡು ಹೋದಂತೆ ಯಾವನ್ನು ಕೂಡ ಸೇವನೆ ಮಾಡ್ತಾ ಇಲ್ಲ. ಎಳನೀರು ತೆಗೆದುಕೊಂಡು ಹೋಗ್ತಾನೆ, ಅದನ್ನು ಕೂಡ ದೂರ ಇಡ್ತಾನೆ. ಗರ್ ಹಾಯೇ, ಮನೆಗೆ ಬನ್ನಿ ಅಂತ ಕರೀತಾನೆ, ಆದರೂ ಕೂಡ ಮನೆಗೆ ಬರೋದಿಲ್ಲ. ನಹಿ ಆತನು. ಸುಜಾನ್ ಪೇಡ್ಗೆ ನೀಚೆ ಸೇ ನಾ ಊಟ. ಮರದ ಕೆಳಗಡೆಯಿಂದ ಎದ್ದಾಡಲಿಲ್ಲ. ಏನು ಮಾಡಿದ್ರು ಕೂಡ ಕುಚ್ ದೇರ್ ಅವರು ಗುಜಾರಿ. ಸ್ವಲ್ಪ ಸಮಯ ಆದ ನಂತರ भोजन तैयार हुआ. बोला बुलाने आया. देखिए उसके बाद बोला आया. पहले शंकर आकर बुलाया. ಮೊದಲಿಗೆ ಕಿರಿಯ ಮಗ ಬಂದು ಕರೀತಾನೆ, ನಂತರ ಮೊದಲನೇ ಮಗ ಬೋಲ ಬಂದ್ಬಿಟ್ಟು ಕರೀತಾನೆ. ಅದಕ್ಕೆ ಬೋಲಾ ಬುಲಾನೆ ಆಯ. ಬುಲಾನೆ ಆಯ ಕರ್ಕೊಂಡು ಹೋಗ್ಲಿಕ್ಕೆ ಬಂದ. ಸುಜಾನೇ ಕಹಾ ಭೂಕ್ ನಹೀ ಹೈ. ನನಗೆ ಹಸಿವಿಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ದೆ. ಭೂಕ್ ಮತ್ಲಬ್ ಹಸಿವು. ಬಹುತ್ ಮನಾವತ್ ಕರ್ನೆ ಪರ್ ಭಿ ನಾ ಊಟ. ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಅವನು ಹೊರಡಲಿಲ್ಲ. ತಬ್ ಬುಲಾಕಿನೆ ಆಕರ್ ಕಹಾ. ನಂತರ ಇಬ್ಬರು ಮಕ್ಕಳು ಕರೆದಾದ ನಂತರ ಸುಜಾನ್ ಭಗತ್ ಕ ಪತ್ನಿ ಬುಲಾಕಿ ಆತಿ, ಹೆಂಡತಿ ಬಂದ್ಬಿಟ್ಟು ಕರೀಲಿಕ್ಕೆ ಬರ್ತಾಳೆ. ಕಾನಾ ಕಾನಿ ಕ್ಯೂ ನಹಿ ಚಲ್ತೆ ಜಿ ತೋ ಅಚ್ಚಾ ಹೈ. ಸುಜಾನ್ ಕೋ ಸಬ್ಸೆ ಅಧಿಕ ಕ್ರೋಧ ಬುಲಾಕಿ ಪರ್ ಥಾ. ಅದಕ್ಕೆ ಇಬ್ಬರು ಮಕ್ಕಳಿಗಿಂತ ಕೋಪ ತನ್ನ ಹೆಂಡತಿಯ ಮೇಲೆ ಹೆಚ್ಚಿಗೆ ಇದೆ ಸುಜಾನ್ ಭಗತ್. पत्नी का बात सुनकर इस तरह दोनों बेटा ಬದಲಾವಣೆ हो गया. ಬದಲಾವಣೆ ಆಗಿದ್ದಾರೆ ಇಬ್ಬರು ಮಕ್ಕಳು. ತನ್ನ ಹೆಂಡತಿ ಮಾತಿನಿಂದ ಹಿಂಗೆ ಆಗಿದ್ದಾರೆ ಅಂತ ಮನಸ್ಸಿಗೆ ತುಂಬ ಪತ್ನಿ ಮೇಲೆ ಕೋಪ ಇದೆ. यह भी लड़कों के साथ है. यह बैठी देखती रही और बोला ने मेरे हाथ से अनाज छीन लिया. ನನ್ನ ಕೈಗಳಿಂದ ಅನಾಜ್ ಅಂದರೆ ದವಸ ಧಾನ್ಯ, ಧಾನ್ಯವನ್ನು ಕಿತ್ಕೊಂಡಂಥದ್ದು ಸುಜಾನ್ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ. ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. फिर चिंता कर रहा है उसके बारे में. इसके मुंह से इतना भी ना निकला कि तो ले जाने दो. लड़कों को ना मालूम हो कि मैंने कितने श्रम से यह गृहस्थी जोड़ी है. ಮಕ್ಕಳಿಗೆಲ್ಲ ಗೊತ್ತು ನಾನು ಎಷ್ಟು ಪರಿಶ್ರಮದಿಂದ ಈ ಥರ ನಾನು ಸಂಪಾದನೆ ಮಾಡಿದ್ದೆ. ಸಭಿ ಕೋ ಮಾಲೂಮ್ ಹೈ, ಪತ್ನಿ ಕೋ ಭಿ ಮಾಲೂಮ್ ಹೈ, ಪರಂತು ಮುಜೆ ಅನಾದರ್ ಸೆ ದೇಖ್ ರಹಾ ಹೈ. ಆದರೆ ಈ ಥರ ಕೀಳಾಗಿ ಕಾಣ್ತಾ ಇರುವಂಥದ್ದು. ಪತ್ನಿ ಕಾ ಬಾತ್ ಸುನ್ಕರ್ ದೋನೋ ಬೇಟಾ ಬದಲಾವಣ ಹೋ ಗಯಾ ಹೈ. पर यह तो जानती है दिन को दिन और रात को रात नहीं समझा. बालों की अंधेरी रात में मड़ैया
लगा के जुहार की रखवाली करता था। जेठ बैसाख की दोपहरी में भी दम न लेता था और अब मेरा घर पर इतना भी अधिकार नहीं है कि बीक तक दे सकूं। देखिए, ಜ್ಯೇಷ್ಠ ಮಾಸದ ಸಂದರ್ಭದಲ್ಲೂ ಕೂಡ ನಾನು ಹೊಲದಲ್ಲಿ ಶ್ರಮವಹಿಸಿ ದುಡಿದಿದ್ದೆ. ಈ ಎಲ್ಲವೂ ಕೂಡ ಗೊತ್ತು, ಆದರೂ ಕೂಡ ನನ್ನನ್ನು ಈ ಥರ ಅನಾದರವಾಗಿ ಕಾಣ್ತಾ ಇದ್ದಾರಲ್ಲ. ಮಾರ್ ಕಿ बीक इतनी नहीं दी जाती लेकिन इनको तो चुप रहना चाहिए था. ನಾನು ಭಿಕ್ಷೆ ಕೊಡಕ್ಕೆ ಹೋಗ್ಬೇಕಾದ್ರೆ ಸುಮ್ಮನಿರಬೇಕಾಯ್ತು. ಭಿಕ್ಷುಕೋ ದಾನ್ ದೇನೆಗೆ ಸಂದರ್ಭ ಉಸ್ ಚಬಡಿಗೋ ಚೀಲಿ ಆ ಬುಟ್ಟಿಯನ್ನು ಕಿತ್ಕೊಂಡಂಥದ್ದು ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ ಸುಜಾನ್ भगत के माने. चाहे माए घर में आग ही क्यों ना लगा देता, कानून से भी तो मेरा कुछ होता है. माए अपना हिस्सा नहीं खाता. ನಾನು ಸುಮ್ಮನೆ ಮನೆಯಲ್ಲಿ ಊಟ ಮಾಡ್ತಾ ಇರಲ್ಲ, ನಾನು ಪರಿಶ್ರಮವನ್ನು ಪಡ್ತಾ ಇದ್ದೆ, ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದೆ. ನನ್ನ ಯುವತಿ ಫಲ ನಾನು ಗಳಿಸಿದ್ದು, ನಾನು ಮನೆ ಕಟ್ಟಿದ್ದು ಎಲ್ಲ ವಸ್ತು ನನ್ನಿಂದ ಆಗಿರುವಂಥದ್ದು. ಮೊನ್ನೆ ಚಿಂತಾ कर रहा है, पेड़ के नीचे बैठकर सोच रहा है. ಒಂದು ಮರದ ಕೆಳಗಡೆ ಕೂತ್ಕೊಂಡು, ಮನೆ ಪಕ್ಕದಲ್ಲಿದ್ದಂಥ ಒಂದು ಮರದ ಮುಂದೆ ಕೆಳಗಡೆ ಕೂತ್ಕೊಂಡು ಇವೆಲ್ಲ ಯೋಚನೆಯನ್ನು ಮಾಡ್ತಾ ಚಿಂತಾ करता था. दूसरों के लिए देता हूँ, इसमें किसी के बाप का क्या साझा. अब इस वक्त मारने आए हैं, उसे मैंने फूल की छड़ी से भी नहीं छुआ. नहीं तो गांव में ऐसा कौन औरत है जिसने कसम की लाते ना खाई हो, कभी कड़ी निगाह से देखा तक नहीं. रुपये पैसे लेना देना सब इसी के हाथ में दे रखा था. देखिए, ಎಲ್ಲ ಹಣವನ್ನು ಪತ್ನಿ ಕೈ ಕೊಡ್ತಾ ಇದ್ದೆ, ಎಲ್ಲವೂ ಕೂಡ ಅವರಿಗೆ ದೊರಕ್ತಾ ಇತ್ತು. ಅವ್ರಿಗೆ ಯಾವುದೇ ಕೂಡ ಕೊರತೆಯನ್ನು ಮಾಡಿಲ್ಲ. ಆದರೂ ಕೂಡ ನನ್ನನ್ನು ಯಾಕೆ ಈ ಥರ ಉದಾಸವಾಗಿ ಕಾಣ್ತಾ ಇದ್ದಾರೆ. क्यों अब रुपये जमा कर लिए है तो मुझे से घमंड करते. अब इसे बेटे प्यारे हैं, मैं तो निकट लुटाऊं, घर पूको घोंगाऊं. मेरी से क्या परवाह, तब लड़के ना थे जब बीमार पड़ी थी और मैं गोद में उठाकर वैद्य के घर ले गया था. एक पेड़ के नीचे बैठकर सोच रहा, ಇವೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಸುಜಾನ್ ಭಗತ್. ಹುಷಾರಿಲ್ಲದ ಸಂದರ್ಭದಲ್ಲಿ बीमारी आने के संदर्भ में पुत्र को वैद्य के पास लेकर गया. ಮಗನಿಗೆ ಹುಷಾರಿಲ್ಲದಂಥ ಸಂದರ್ಭದಲ್ಲಿ, ಕಾಯಿಲೆಗೊಳಗಾದ ಸಂದರ್ಭದಲ್ಲಿ ವೈದ್ಯರ ಹತ್ರ ವೈದ್ಯನ ಹತ್ರ ಕರ್ಕೊಂಡು ಹೋಗಿದ್ದೆ. ಈ ಥರ ದುಡಿದಿದ್ದೆ. ಇಂದಿನ ಎಲ್ಲ ವಿಚಾರಗಳನ್ನು ಚಿಂತೆ ಮಾಡ್ತೇನೆ. ಈಗ ನನ್ನ ಮಾತನ್ನು ಕೇಳ್ತಾ ಇಲ್ಲ ಇವರು. ಯಾರೋ ಸುಜಾನ್ ಭಗತ್ ಮನಸ್ಸಿಗೆ ತುಂಬ ಬೇಸರ ಆಗ್ತಾ ಇದೆ. ಊಟಗಾರ್ वैद्य के घर ले गया था, आज इसके बेटे है और यह उसकी माँ है, मैं तो बाहर का आदमी है. ಈಗ ನಾನು ಬಾಹರ್ ಕಾರ್ಮಿನ ಹೊರಗಿನ ಮನುಷ್ಯನ ಥರ ಕಾಣ್ತಾ ಇದ್ದೆ, ಸ್ವಂತ ಮನೆಯ ಥರ ಕಾಣ್ತಾ ಇಲ್ಲ. ಬಾಹರ್ ಆದ್ಮಿಯೇ ಹೊರಗಿನ ಮನುಷ್ಯನ ಥರ ನನ್ನ ಕಾಣ್ತಾ ಇದ್ದಾರೆ. ಮೇರ ಯುವತಿ ಕಪಲ ನನ್ನ ಪರಿಶ್ರಮದಿಂದ ದುಡ್ದಂಥದ್ದು ನನ್ನನ್ನೇ ಈ ಥರ ಕಾಣ್ತಾ ಇದ್ದಾರೆ. ಅವರು ದರ್ವಾಜ್ಕ ಕುತ್ತ, ಬಾಗಿಲು ಬಳಿ ಇರುವಂಥ ನಾಯಿ ಥರ ಕಾಣ್ತಾ ಇದ್ದಾರಲ್ಲ ಅಂತ ಇವೆಲ್ಲ ವಿಚಾರಗಳನ್ನು ಚಿಂತೆ ಮಾಡಿದೆ. ಸೋಚ 3 मास के लिए पूछता है ಸುಜಾನ್ ಭಗತ್ पेड़ के नीचे बैठकर क्या सोचता था, ಏನನ್ನು ಯೋಚನೆ ಮಾಡ್ತಾ ಇದ್ದ ಅಂತ 3 ಮಾಸ ಕೇಳ್ತಾರೆ. मुझसे घर से मतलब ही क्या, बोला अब का पी कर क्या करूँगा, हल जोतने से रहा, पावड़ा चलने से रहा, मुझे खिलाकर दाने को क्यों खराब करेगी, रख दो बेटे दूसरी बात खाएंगे. देखिए, हाँ मुझे भूख नहीं हुआ, ಪತ್ನಿ ಬಂದು ಕರೆದ್ರು ಕೂಡ ಬರ್ತಾ ಇಲ್ಲ, ಇಬ್ಬರು ಮಕ್ಕಳು ಕೂಡ ಬಂದು ಕರೆದ್ರು ಕೂಡ ಸುಜಾನ್ ಭಗತ್ ಹೋಗ್ತಾ ಇಲ್ಲ, ನನಗೆ ಹಸುವಿಲ್ಲ ಅಂತ ಇದನ್ನೇ ಹೇಳ್ತಾ ಇದ್ದಾರೆ. ಮುझसे घर से मतलब ही क्या, बोला अब ಕಾಪಿ ಕರೋ ಕ್ಯಾ ಕरूँगा, ನಾನು ಊಟ ಮಾಡಿ ಏನು ಮಾಡಲಿ ನನಗೆ ಹಸುವಿಲ್ಲ ಹೋಗಿ ಅಂತ ಹೇಳ್ತಾ ಇದೆ. ಬುಲಾಕಿ
ತುಮ್ ತೋ ಜರಾ ಜರಾ ಸಿ ಬಾತ್ ಪರ್ ತಿನಕ್ ಜಾತೆ ಹೋ. ಅದಕ್ಕೆ ಹೆಂಡತಿ ಹೇಳ್ತಾ ಇದ್ದಾಳೆ, ನೀವು ಜರಾ ಜರ ಅಂದರೆ ಸ್ವಲ್ಪ ಸ್ವಲ್ಪ ವಿಚಾರಕ್ಕೂ ಕೂಡ ಸಿಟ್ಟಾಗ್ತೀರಾ, ನೀವು ಸಿಟ್ಟು ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀರಾ ನೀವು, ಅಂತ ಅಪರಾಧ ಏನಾಗಿದೆ, ಯಾಕೆ ಸಿಟ್ಟಾಗ್ತೀರಾ ಅಂತ ಪತ್ನಿ ಬುಲಾಕಿ. ಜರಾ ಜರಾ ಸಿ ಬಾತ್ ಪರ್ ತಿನಕ್ ಜಾತೆ, ತಿನಕ್ ಅಂದರೆ ಸಿಟ್ಟಾಗು, ಗುಸ್ಸ. सच कहा है बुढ़ापे में आदमी की बुद्धि मारी जाती है. ಇದಕ್ಕೆ ಅನೇಕ ಜನ ಹೇಳ್ತಾರೆ ಇದು ನಿಜ, ವಯಸ್ಸಾದಂತೆ ಬುದ್ಧಿ ಭ್ರಮಣೆ ಆಗುತ್ತೆ ಅಂತ ಜನ ಹೇಳ್ತಾರೆ. ಬುಢಾಪೆ ಅಂದರೆ ಬುಢಾಪೆ ಮೇ ಆದ್ಮಿ ಕಿ ಬುದ್ಧಿ ಮಾರಿ ಜಾತಿ, ವ್ಯಕ್ತಿಗೆ ವಯಸ್ಸಾದಂತೆ ಆದಂತೆ ಬುದ್ಧಿ ಭ್ರಮಣೆ ಆಗ್ತಾ ಹೋಗುತ್ತೆ ಅಂತಾರೆ. ಇದು ನಿಜ, ನಿಮ್ಮನ್ನು ನೋಡಿ ಅನ್ನಿಸ್ತಾ ಇದೆ. थोड़ा थोड़ा विचार के लिए आप गुस्सा प्रकट करते हैं. बोला ने इतना तो कहा था कि इतनी भीख मत ले जाओ या और कुछ. बुला के आकर बहुत बुलाते हैं, घर आए, खाना खाइए, क्यों इधर बैठे हैं, ಯಾಕೆ ಕೂತ್ಕೊಂಡಿದ್ದೀರಾ, ಯಾಕೆ ಸಿಟ್ಟಾಗಿದ್ದೀರಾ, ಬಂದ್ಬಿಟ್ಟು ಸ್ವಲ್ಪ ಊಟ ಮಾಡಬಾರ್ದಾ, ಜರ ಜರ ವಿಚಾರಕ್ಕೆ ಲಿಯೇ ಗುಸ್ಸಾ ಆಯಾ. ಎಷ್ಟೇ ಹೇಳಿರೋ ಪತ್ನಿ ಇವನು ಹೇಳ್ತಾ ಇಲ್ಲ. ಸುಜಾನ್ ಆ ಬೇಚಾರ್ ಇತನಾ ಗಾಕರ್ ರಹ ಗಯಾ, तुम्हें तो मजा तब आता जब वह ऊपर से 2-4 घंटे लगा देता. क्यों, अगर नए अभिलाषा है तो पूरी कर लो. बोला का चुका होगा, बुला आओ, नहीं बोला को क्यों बुलाती हो. तुम ना जमा दो 4 हाथ, इतनी कसर है वो भी पूरी हो जाए. देखिए आपको आपके साथ बोला है, ಜಾಯಿ ಪುತ್ರ ಹೈ, ನಿನ್ನ ಜೊತೆಯಲ್ಲಿ ಮಗ ಇದ್ದಾನೆ, ಎಲ್ಲ ನೋಡ್ಕೊಳ್ತಾನೆ, ಹೋಗು ನಾನು ಬರೋದಿಲ್ಲ ಅಂತ ಹೇಳೋ ಸುಜಾನ್ ಭಗತ್ ಮರ ಕೆಳಗಡೆ ಅಲ್ಲೇ ಕೂತ್ಕೊಂಡಿದೆ. ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಹೋಗ್ತಾ ಇಲ್ಲ. ಬುಲಾಕಿ ಹಾ ಅವ್ರ ಕ್ಯಾ ಯಹಿ ತೋ ನಾರಿ ಕಾ ಧರ್ಮ ಹಿ ಹೈ, ಇದು ನಾರಿಯ ಧರ್ಮ, ಕರ್ಲಿಕ್ಕೆ ಅಂತ ಬಂದಿದ್ದೀನಿ, ಬನ್ನಿ. आपने बाग सराहों की मुझ ऐसी सीधी औरत पाली जिस पर चाहते हो बिठाते हो, ऐसी मुहजोर होती तो तुम्हारे घर में एक दिन भी ನಿಭಾವನಾ ಹೋತಾ. ಮನೆಯನ್ನು ನಿರ್ವಹಿಸಬೇಕು, ಮನೆಯಲ್ಲಿ ನೀವು ಇರಬೇಕು. ಹಾಗೆ ಎಷ್ಟು ಒತ್ತಾಯ ಮಾಡಿ ಕೂಡ ಬರ್ತಾ ಇಲ್ಲ. ಉದಾಸು ಮನಸ್ಸಿನಲ್ಲಿ ತುಂಬ ಬೇಸರ ಆಗಿದೆ ಸುಜಾನ್ ಭಗತನಿಗೆ. ಮೊದಲು ಮಕ್ಕಳು ನನ್ನ ಮಾತು ಕೇಳ್ತಾ ಇದ್ರು, ಈಗ ನನ್ನ ಮಾತು ಕೇಳ್ತಾ ಇಲ್ಲ. ನಹಿ ಡರ್ತಾ ಹೇ, ಮೇರೆ ಸಾಮನೆ ಬೈಠತಾ ಹೇ, ಮೊದಲು ನನ್ನ ಎದುರಿಗೆ ಕೂತ್ಕೊತಾ ಇಲ್ಲ, ಈಗ ಕೂತ್ಕೊತಾ ಇದ್ದಾರೆ. ಇವೆಲ್ಲ ಯಾರ ಕಾರಣದಿಂದ, ಬುಲಾಕಿ ಕಾರಣದಿಂದ. ಪತ್ನಿ ಮೇಲೆ ಇದು ಕೋಪ ಇದೆ ಸುಜಾನ್ ಭಗತನಿಗೆ. ಸುಜಾನ್ ಹಾ ಬಾಯಿ ಹೋಗುತ್ತೋ ಮೈ ಹಿ ಕಹ ರಹಾ ಹೂಂ ಕಿ ದೇವಿ ಥಿ ಔರ್ ಹೋ ಮೈ ತಬ್ ಭಿ ರಾಕ್ಷಸ, ನಾನು ರಾಕ್ಷಸ, ನೀನು ದೇವಿ, ಹೋಗು. और अब भी दैत्य हो गया हूँ, बेटे कमाओ उसकी सीना कहोगी. ದುಡಿಲಿಕ್ಕೆ ಮಗ ಇದ್ದಾನೆ, ಹೋಗು. ಕಮಾನೆಗೆ ಪುತ್ರ ಹೈ, ನಿನ್ನ ಹತ್ರ ಮಕ್ಕಳಿದ್ದಾರೆ, ಅವ್ರು ದುಡಿತಾರೆ, ಹೋಗೋ, ನಾನು ಯಾಕೆ ಬರಲಿ ಅಂತ ಬೇಸರದಲ್ಲೇ ಕೂತ್ಕೊಂಡಿದ್ದಾನೆ. ಉನ್ಕಿ ಸೀನಾ ಕಹೋಗಿ तो क्या मेरी सी कहोगी, मुझसे अब क्या लेना देना है. बुलाकी तुम झगड़ा करने पर रो तुले बैठे हो. ನಾವು ಜಗಳ ಆಡಕ್ಕೆ ಬಂದಿಲ್ಲ, ಯಾಕೆ ಸ್ವಲ್ಪ ಮಂದಿ ಜಗಳ ಆಡ್ತಿರಲ್ಲ, ಸಿಟ್ಟು ತುಂಬ ಕೋಪ ಮಾಡ್ಕೊತಿರಲ್ಲ. ಮೈ ಜಗಳ ಬಚಾತಿ ಹೂಂ ಕಿ 4 आदमी ಹಂಸೇಂಗೆ. ಇಸ್ ವರ್ತನಾ ಕೋ ದೇಖ, ಈ ವರ್ತನೆಯನ್ನು ನೋಡಿಬಿಟ್ಟು, ನೀವು ಬಂದು ಕೂತ್ಕೊಂಡಿರೋದನ್ನು ನೋಡಿ ಜನ ನಗ್ತಾರೆ, ಮಾತಾಡ್ತಾರೆ ನಿಮ್ಮ ಬಗ್ಗೆ. ಹಮಾರ ಕುಟುಂಬಕ್ಕೆ ಬಾರೆ ಮೇ ಬಾಚತ್ ಕರ್ತೆ ಲೋಗ್ ಹಂಸೇಂಗೆ ಅಂದರೆ ನಗ್ತಾರೆ. ಚಲ್ಕರ್ ಖಾನಾ ಖಾಲೋ ಸೀದೆ ಸೇ, ಸುಮ್ಮನೆ ಬಂದ್ಬಿಟ್ಟು ಊಟ ಮಾಡಬಾ, ಮನೆಗೆ ಬಾ, ಯಾರ ಬುಲಾಕಿ ಕರಿತಾ ಇದೆ. ನಹಿ ತೋ ಮೈ ಜಾಕರು ಬೂಕಿ ಸೋ ರಹುಂಗಿ, ನೀವು ಬರಲಿಲ್ಲ ಅಂದರೆ ನಾನು ಕೂಡ ಹೋಗಿ ಊಟ ಮಾಡಿದಾಗ ಹಂಗೆ ಮಲಗ್ತೀನಿ. ಬೂಕಿ, ಬೂಕಿದೆ ಹಸುವು, ಬುಕ್, ನಾನು ಕೂಡ ಹಾಗೆ ಮಲಗ್ತೀನಿ ಅಂತ ಯಾರು ಬುಲಾಕಿ ನನ್ನ ಗಂಡನನ್ನು ಸುಜಾನ್ ಭಗತನನ್ನು ಕರೀತಾ ಇದ್ದಾರೆ. ಸುಜಾನ್ ತುಮ್ ಬೂಕಿ ಕ್ಯೂ ಸೋ ರಹೋಗಿ,
ನೀನು ಯಾಕೆ ಹಾಗೆ ಮಲಗ್ತೀಯಾ? ತುಮಾರೆ ಬೇಟೋ ಕಿ ತೋ ಕಮಾಯಿ ಹೇ, ನಿನ್ನ ಮಕ್ಕಳು ದುಡಿತಾರಲ್ಲ, ನೀನು ಯಾಕೆ ಹಸುವಿನಿಂದ ಮಲಗ್ತಂತೀಯ? ಕ್ಯೂ ಭೂಕೈಸಿ ಸೋತಿ? ಹಾ ಮೈ ಬಾಹರಿ ಆದ್ಮಿ ಹೂ, ನಾನು ಹೊರಗಿನ ಮನುಷ್ಯ. ಸರಿ, ನೀನು ಯಾಕೆ ಹಸುವಿನಿಂದ ಮಲಗ್ತೀಯ? ಮಕ್ಕಳಿದಾರ ದುಡಿಯಂತ ಮಕ್ಕಳು, ಹೋಗು ಅಂತ ಸುಜಾನ್ ಭಗತ್ ಹೇಳ್ತಾರೆ. ಬುಲಾಕಿ ಬೇಟೆ ತುಮಾರಿ ಬಿ ತೋ ಹೈ, ಅವರೇ ನಿನ್ನ ಮಕ್ಕಳಲ್ವಾ ಅಂತ ಯಾರೋ ಬುಲಾಕಿಯು ಕೂಡ ಹೇಳ್ತಾರೆ. ಸುಜಾನ್ ನಹಿ ಮೈ ಐಸೆ ಬೇಟೋನ್ ಸೆ ಬಾಜ್ ಹಾಯಾ, ಅಲ್ಲ, ನನ್ನ ಮಕ್ಕಳಾಗಿರೋ ಥರ ನನ್ನನ್ನು ಉದಾಸವಾಗಿ ಕಾಣ್ತಾ ಇರಲಿಲ್ಲ. ಕಿಸಿ ಅವ್ರ ಕೆ ಬೇಟೆ ಹೋಂಗೆ, ಮೇರೆ ಬೇಟೆ ಹೋತೆ ತೋ ಕ್ಯಾ ಮೇರಿ ದುರ್ಗತಿ ಹೋತಿ, ನನ್ನ ಮಕ್ಕಳಾಗಿದ್ರೆ ಈ ಥರ ದುರ್ಗತಿ ಬರ್ತಾ ಇರಲಿಲ್ಲ, ಕಷ್ಟ ಬರ್ತಾ ಇರಲ್ಲ. ಮುಷ್ಕಿಲ್ ನಹಿ ಆತಾ ಥಾ, ಮುಜೆ ಬಾಹರ್ ಕಾ ಆದ್ಮಿ ಕಿ ಥರ ದೇಖ್ ರಹಾ ಹೈ, ಹೊರಗಿನ ಮನುಷ್ಯನ ಥರ ನನ್ನನ್ನು ನೋಡ್ತಾ ಇರಲಿಲ್ಲ. ಬುಲಾಕಿ ಗಾಲಿಯಾ दोगे तो मैं भी कुछ कहा बैठूंगी, सुनती थी। मर्द बड़े समझदार होते हैं पर तुम सबसे न्योरे हो, ನೀವು ಬೇರೆ ಅಲ್ಲ, ನಾನು ಕೂಡ ಅವರು ತಿಳುವಳಿಕೆ ಹೇಳಿದ್ದೀನಿ. ಆದ್ಮಿ ಕೋ ಚಾಹಿಯೇ ಕಿ ಜೈಸಾ ಸಮಯ ದೇಕೆ ವೈಸಾ ಕಾಮ ಕರೆ, ಸಮಯಕ್ಕೆ ತಕ್ಕಂತೆ ವ್ಯಕ್ತಿಯಾದವನು ನಡ್ಕೊಬೇಕು, ಕೆಲಸವನ್ನು ಮಾಡಬೇಕು. अब हमारा और तुम्हारा निबाह इसी में है कि नाम के मालिक बने रहे और वही करे जो लड़कों को अच्छा लगे। मैं यह बात समझ गई, तुम क्यों नहीं समझ पाते? ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಇಷ್ಟೆಲ್ಲ ಹೇಳಿದ್ರು ಕೂಡ ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಕ್ಯೂ ನೈ ಸಮಜ್ತಾ था, जो कमाता है उसी का घर में राजा होता है. ಅಂದರೆ ಮನೆಯಲ್ಲಿ ಯಾರು ದುಡಿತೋ, ಯಾರು ಗಳಿಸ್ತೋ ಅವನು ರಾಜ ಇದ್ದ ಹಾಗೆ. ಏಕ್ ಮಾಸ್ ಕೆ ಲಿಯೆ ಪೂछता है, जो कमाता है उसी घर में राजा होता है, ಯಾರು ಮನೆಯಲ್ಲಿ ದುಡಿತಾನೋ ಅವನೇ ರಾಜ ಇದ್ದ ಹಾಗೆ. ನೀವು ಯಾಕೆ ಬಂದಿಲ್ಲೇ ಮುನಿಸ್ಕೊಂಡು ಕೂತ್ಕೊಂಡಿದ್ದೀರ? ಉದಾಸ್ ಹೋಕರ್ बैठा है पेड़ के नीचे, घर है यही दुनिया का दस्तूर है. दस्तूर का मतलब पद्धति, संप्रदाय, पद्धति, दस्तूर है. मैं बिना लड़कों से पूछे कोई काम नहीं करती, तुम क्यों अपने मन की करते हो? देखिए, ನೀವು ಯಾಕೆ ಈ ಥರ ಕೆಲಸ ಮಾಡ್ತಾ ಇಲ್ಲ? ಮೊದಲು ಕೆಲಸ ಮಾಡ್ತಾ ಇದ್ದೀನಿ, ಮನಸ್ಸನ್ನು ಕೇಳಿ ನೋಡು. ಯಾರ ಮನೆಯಲ್ಲಿ ದುಡಿತಾನೋ ಅವನೇ ರಾಜ ಇದ್ದ ಹಾಗೆ. ಯೋಚನೆ ಮಾಡಿ, उसके बारे में चिंता कीजिए. सुजान पहले किसान था, सभी काम करता था, फसल उगलता है, उससे ज़्यादा पैसा आया. ಹಣ ಬಂದಾಗ ಮತ್ತೆ ಕೆಲಸ ಮಾಡೋದು ಬಿಟ್ಟು ಬಿಡ್ತಾನೆ ಜಮೀನಲ್ಲಿ. ಇದರಿಂದ ಈ ಥರ ಕೀಳಾಗಿ ಕಾಣಲಿಕ್ಕೆ ಶುರು ಮಾಡ್ತಾರೆ. इतने दिनों तक तो राज कर लिया, अब क्यों इस माया में पड़े हो? ಮೊದಲು ರಾಜನಾಗಿದ್ರಿ, ಯಾಕೆ ಇಂಥ ಕಷ್ಟಕ್ಕೆ ನೀವು ಬಂದಿರೋದು ನೀವೇ ಯೋಚನೆ ಮಾಡಿ ನೋಡಿ. आधी रोटी खाओ, भगवान का भजन करो और पड़े रहो. ಹೋಗಲಿ, ಸ್ವಲ್ಪ ಅರ್ಧ ರೊಟ್ಟಿನಾದ್ರು ತಿಂದು ಬನ್ನಿ, ಬನ್ನಿ ಮನೆಗೆ ಬರ್ರಿ ಅಂತ ಬುಲಾಕಿ ಸುಜಾನ್ ಭಗತ್ ಪತ್ನಿ ಬುಲಾ ರಹಿ ಥಿ. ಚಲೋ ಕಾಲ ಕಾಲೋ, ಇವೆಲ್ಲ ಸಿಟ್ಟು ಬಿಟ್ಟುಬಿಟ್ಟು ಬಾ ಊಟ ಮಾಡಬಾ ಅಂತ ಬುಲಾಕಿ ಕರೀತಾಳೆ. ಸುಜಾನ್ ತೋ ಅಬ್ ಮೈ ದ್ವಾರ ಕಾ ಕುತ್ತಾ ಹೂಂ, ನಾನು ಬರೋದಿಲ್ಲ, ಈಗ ನಾನು ಬಾಗಲು ಬಳಿ ಇರುವಂಥ ನಾಯಿ ಥರ ಆಗಿದೆ, ನನ್ನ ಬರೋದಿರೋದಕ್ಕೆ. ತೋ ಅಬ್ ಮೈ ದ್ವಾರ ಕಾ ಕುತ್ತಾ ಹೂಂ, ಬುಲಾಕಿ बात जो थी वो मैंने कहा दी, अब अपने को जो चाहो समझो. सुजान उठे, बुलाकी हार कर चली गई. ಸುಜಾನ್ ನಾ ಉಟಿ, ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಅವನು ಮರದ ಕೆಳಗಡೆಯಿಂದ ಎದ್ದು ಹೋಗೋದಿಲ್ಲ. ಬುಲಾಕಿ ಹಾರ್ಕೊಂಡು ಸೋತು, ಕರೆದು ಗಂಡನನ್ನು ಹೇಳಿ ಸೋತು ಅಲ್ಲಿಂದ ಮನೆ ಕಡೆ ಹೊರಟು ಹೋಗ್ತಾರೆ. बाद में छात्रों जानकारी प्राप्त करेंगे, इसके बारे में पढ़िए घर में एक बार. धन्यवाद.